ಕಳೆದ 4 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಘನಾಶಿನಿ ಮತ್ತೆ ಬೇಡ್ತಿ ನದಿಗಳ ನದಿ ಜೋಡಣೆ ವಿಚಾರವಾಗಿ ತೀವ್ರ ಚರ್ಚೆ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿರ್ಸಿಯಲ್ಲಿ ಮಹಾ ಸಮ್ಮೇಳನ ಕೂಡ ಆಯೋಜನೆಗೊಂಡಿತ್ತು. ಅಷ್ಟಕ್ಕೂ ಅಘನಾಶಿನಿ ಮತ್ತೆ ಬೇಡ್ತಿ ನದಿ ಯೋಜನೆ ಏನು, ಅದರಿಂದ ಆಗುವಂತಹ ಇಂಪ್ಯಾಕ್ಟ್ ಏನು ಅನ್ನೋದನ್ನ ನೋಡೋದಾದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ, ಸಿದ್ದಾಪುರದ ಬಾಳೆಕೊಪ್ಪದಿಂದ ಅಲ್ಲಿ ಅಣೆಕಟ್ಟನ್ನ ಕಟ್ಟಿ ಆ ಮೂಲಕ 194 ಕಿಲೋಮೀಟರ್ ದೂರದಲ್ಲಿರುವಂತಹ ವಾಣಿ ವಿಲಾಸ ಸಾಗರಕ್ಕೆ ನೀರನ್ನ ಕಳಿಸಲಾಗುತ್ತೆ. ಈ ಯೋಜನೆಗೆ ತಗಲುವಂತಹ ಅಂದಾಜು ವೆಚ್ಚ ಸುಮಾರು 23,000 ಕೋಟಿ. ಅಘನಾಶಿನಿ ನದಿಯಿಂದ ಪೈಪ್ಲೈನ್ ಯಾವ ರೂಟಲ್ಲಿ ಹೋಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಅಘನಾಶಿನಿ ಅಣೆಕಟ್ಟಿಂದ ಕೋಳಿಮಕ್ಕಿ, ಸಿದ್ದಾಪುರ, ಸಾಗರ, ಶಿವಮೊಗ್ಗ, ತರೀಕೆರೆ, ಅಜ್ಜಂಪುರ ದಾಟಿ ವಾಣಿ ವಿಲಾಸ ಸಾಗರಕ್ಕೆ ತಲುಪುತ್ತೆ. ಈ ಯೋಜನೆಯಿಂದ ಏನ್ ಇಂಪ್ಯಾಕ್ಟ್ ಆಗುತ್ತೆ, ಹಾಗೆ ಯಾಕೆ ಸ್ಥಳೀಯರು ಈ ಯೋಜನೆಯನ್ನ ವಿರೋಧಿಸ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಹೆಚ್ಚಿನ ನೀರಿನ ಲಭ್ಯತೆ ಇಲ್ಲದೆ ಇರುವಂಥದ್ದು. ಈ ಯೋಜನೆಯ ಉದ್ದೇಶ ಏನು ಅಂತಂದ್ರೆ, ಇಲ್ಲಿ ಉತ್ತರ ಕನ್ನಡದಲ್ಲಿ ಹೆಚ್ಚುವರಿಯಾಗಿ ಉಳಿದಂತಹ ನೀರನ್ನ ಬೇರೆ ಕಡೆ ಕಳಿಸುವಂಥದ್ದು. ಆದ್ರೆ ಇಲ್ಲಿ ಜುಲೈ ಮತ್ತೆ ಸೆಪ್ಟೆಂಬರ್ ವರೆಗೂ ಮಾತ್ರ ಹೆಚ್ಚು ನೀರಿನ ಹರಿವಿರುತ್ತೆ. ಸೊ ಅದರ ನಂತರ ಇನ್ನು ಉಳಿದ 9 ತಿಂಗಳು ಅಂತಂದ್ರೆ ಬೇಸಿಗೆ ಮತ್ತೆ ಚಳಿಗಾಲದಲ್ಲಿ ಆ ಮಟ್ಟಿಗಿನ ನೀರಿನ ಹರಿವಿರೋದಿಲ್ಲ. ಸೊ ಹಾಗಾಗಿ ಎರಡನೇದಾಗಿ ಭೂಕುಸಿತ ಹೆಚ್ಚಳ. ಇಲ್ಲಿ ಉತ್ತರ ಕನ್ನಡದಲ್ಲಿ ಹೆಚ್ಚು ಕಣಿವೆ ಮತ್ತೆ ಗುಡ್ಡ ಪ್ರದೇಶಗಳಿರೋದ್ರಿಂದ, ಮಣ್ಣನ್ನ ಅಗ್ದು ಕಾಮಗಾರಿಯನ್ನ ಮಾಡೋದ್ರಿಂದ ಮಳೆಗಾಲದಲ್ಲಿ ಜಾಸ್ತಿ ಭೂಕುಸಿತ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಮೇಲ್ಮಣ್ಣು ಸವಿಯುವಂತಹ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಮೂರನೇದಾಗಿ ನದಿಯ ಹರಿವು ಕಡಿಮೆ ಆದಾಗ ಉಪ್ಪು ನೀರು ಬರುವಂತಹ ಸಾಧ್ಯತೆ ಇರುತ್ತೆ. ಉಪ್ಪು ನೀರು ಈ ನೀರಿನ ಮೂಲಗಳಿಗೆ ಸೇರಿದಾಗ, ಮಣ್ಣಿಗೆ ಸೇರಿದಾಗ ಮಣ್ಣಿನ ಫಲವತ್ತತೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ನಾಲ್ಕನೆಯದಾಗಿ 500 ಎಕರೆಗಳಿಗೂ ಹೆಚ್ಚು ಪ್ರದೇಶಗಳ ಅರಣ್ಯ ನಾಶ ಆಗ್ಬಹುದು. ಜೊತೆಗೆ 1.5 ಲಕ್ಷ ಮರಗಳನ್ನ ಕಡಿಬಹುದಂತ ಅನಿವಾರ್ಯತೆ ಕೂಡ ಬರಬಹುದು. ಸೊ ಈ ಎಲ್ಲಾ ಕಾರಣಗಳಿಗೋಸ್ಕರ ಅಲ್ಲಿನ ಸ್ಥಳೀಯರು ಈ ಯೋಜನೆಗಳನ್ನ ತೀವ್ರವಾಗಿ ವಿರೋಧಿಸ್ತಾ ಇರೋದು. ಈ ನದಿಗಳು ಅಲ್ಲಿಯ ಜನರ ಜೀವನೋಪಾಯಕ್ಕೆ ದಾರಿಯಾಗಿರದೆ ಅಲ್ಲಿಯ ಸಂಸ್ಕೃತಿ ಒಳಗಡೆ ಬೆರೆತು ಹೋಗಿದೆ. ಸೊ ಹಾಗಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಹಾಳು ಮಾಡುವಂತಹ ಇಂತಹ ಯೋಜನೆಗಳನ್ನ ತರಬೇಡಿ ಅನ್ನುವಂಥದ್ದು ಅಲ್ಲಿಯ ಸ್ಥಳೀಯರ ಮನವಿ.